ಕಾಲನ ಉತ್ತರಕ್ಕೆ ಯಾರೂ ಇಲ್ಲ, ಅಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ದೇವೇಗೌಡರು ವಯಸ್ಸಾಗ್ತಾ ನಡೆದ, ಆದರೂ ಅವ್ರ ಆರೋಗ್ಯ ಬಗ್ಗೆ ನಾವು ಹೆಮ್ಮೆ ಪಡಬೇಕಣ್ಣ. ಇಷ್ಟು 45-92ನೇ ವಯಸ್ಸಿನಲ್ಲೂ ಸಹ ಇನ್ನೂ ಅವರು ಈ ರಾಜಕೀಯ ಮಾತಾಡ್ತಾ ಇದ್ದಾರೆ ನೋಡಿದಾಗ ಖುಷಿ ಅನ್ನಿಸ್ತದೆ. ಹೌದಪ್ಪ, ಈ ವಯಸ್ಸಿನಲ್ಲೂ ತಮ್ಮ ಅನುಭವವನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಆದರೆ ಇದನ್ನು ನಾವು ಸ್ವಲ್ಪ ಇನ್ನಷ್ಟು ತಮ್ಮ JDS ಬೇರೆ ಬೇರೆ ನಾಯಕರನ್ನು ತಮ್ಮಲ್ಲಿ ಇಟ್ಟುಕೊಂಡು ಬೆಳೆಸಿದ್ರೆ ಭಾಳ ಚೆನ್ನಾಗಿತ್ತು. ಎಲ್ಲರೂ ತಮ್ಮ ಮಕ್ಕಳಾಗಬೇಕು, ತಮ್ಮ ಮನೆ ಮಂದಿ ಆಗಬೇಕು, ತಮ್ಮ ಸ್ವಸ್ಥರಾಗಬೇಕು ಅನ್ನುವಂಥದ್ದು ಅತಿ ವ್ಯಾಮೋಹ ಆ ಪಕ್ಷಕ್ಕೆ ಇವತ್ತು ಒಂದು ಅನಾಥ ಪ್ರಜ್ಞೆಯನ್ನು ಕಾಣಿಸುವಂಥದ್ದಾಗಿಬಿಟ್ಟದಂತೆ ಇವತ್ತು. ಇದು ನೋಡಿದಾಗ ಹೌದು, ತಾತ್ಕಾಲಿಕವಾಗಿ ಏನು ಗೆಲುವು ಅನಿಸ್ತದೆ. ನೋಡಿರಿ, ಇಂದಿರಾ ಗಾಂಧಿಯವರು ಎಂಥ ತಪ್ಪು ಮಾಡಿದ್ರು ಇತಿಹಾಸದಲ್ಲ. ತಮ್ಮನಂತೂ ತಮ್ಮ ರಾಜೀವ್ ಗಾಂಧಿ ಬರಲಿ ಅಂದರು, ತಮ್ಮ ಮಕ್ಕಳ ಬರಲಿ ಅಂತ ಹೇಳಿದ್ರು. ಮತ್ತು ಇನ್ನೊಬ್ಬ ಮಗಳು ಸಂಜಯ್ ಗಾಂಧಿ ತಲೆಗೆ ಪ್ರಯತ್ನ ಮಾಡಿದರು. ಇವೆಲ್ಲರೂ ಕೊನೆಗೆ ಎಲ್ಲಿ ಬಂದು ಐತಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಇಂಡಿಯಾದಲ್ಲಿ ಮತ್ತೆ ಮರುಸ್ಥಾಪನೆ ಆಗೋದು ಎಷ್ಟು ಕಷ್ಟ ಆಗಿಬಿಟ್ಟದಪ್ಪ ಅಂತಂದು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ದೇಶ ಸುತ್ತ ಹಾಕಿದ್ರು. ಪಾಪ ಬಸ್ನಲ್ಲಿ ಅಡ್ಡಾಡಿದರು, ಸಾಕಷ್ಟು ಗ್ಯಾರಂಟಿಗಳು ಸಹಿತ ಘೋಷಣೆ ಮಾಡಿದರು, ಜೊತೆಗೆ ನ್ಯಾಯದ ಬಗ್ಗೆಯೂ ಮಾತಾಡಿದರು. ಆದರೂ ಸಹ ಜನರಿಗೆ ಹೋಗಿ ಮುಟ್ಟುವಲ್ಲಿ ಸಾಧ್ಯ ಆಗಲಿಲ್ಲ. ಕಾರಣ ಏನಪ್ಪ ಅಂದ್ರೆ ಕೇವಲ ಕುಟುಂಬೀಕರಣ ಮಾಡ್ಕೊಂಡಿದ್ದು. ಅದನ್ನು ನೋಡಿದ ದೇವೇಗೌಡರು ಅವರು ಕುಟುಂಬೀಕರಣ ಮಾಡಿದರು. ಎಂತೆಂಥ ಲೀಡರ್ ಇದ್ದರೆ ಅವತ್ತು ಒಂದು ಜನತಾದಳದಲ್ಲೇ, ಜನತಾ ಪಕ್ಷದಲ್ಲೇ, ಜನತಾ ಪರಿವಾರದಲ್ಲೇ ರಾಮಕೃಷ್ಣ ಹೆಗಡೆ ಅಂತ ನಾಯಕರಿದ್ದರು, ಚಂದ್ರಶೇಖರ್ ಅವರು ಅಂಥ ನಾಯಕರಿದ್ದರು, ಚರಣಸಿಂಗ್ರ ಅಂತ ನಾಯಕರಿದ್ದರು. ಅದೇ ಕಾಲಕ್ಕೆ ನಮ್ಮ ಮೊರಾರ್ಜಿ ದೇಸಾಯಿ ಅಂತ ನಾಯಕರಿದ್ದರು. ಒಬ್ಬರು ಇಬ್ಬರು ಅದು ಲಿಸ್ಟ ಅಂಥ ನಾಯಕರು ಅವ್ರ ನಡುವೆ ಬೆಳೆದಂಥ ನಮ್ಮ HD ದೇವೇಗೌಡರು ಇವತ್ತೊಂದು ರೀತಿ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಇವತ್ತು ನೋಡಿರಿ, ಆ ಮೊಮ್ಮಗನಿಂದ ಒಬ್ಬ ನಮ್ಮ ರೇವಣ್ಣನ ಮಗನಿಂದಾಗೆ ಏನಾಯಿತು ಅವರ ವ್ಯಕ್ತಿತ್ವ, ಇಡೀ ಕುಟುಂಬದ ವ್ಯಕ್ತಿತ್ವ ಎಲ್ಲಿ ಬಂದಾಯಿತು. ನಿಖಿಲ ಒಳ್ಳೆ ಹುಡುಗಿದ್ದರೂ ಸಹ ಗೆಲ್ಲಲಿಕ್ಕಾಗಂಥ ಪರಿಸ್ಥಿತಿ ಆಗಿಬಿಡ್ತು. HD ಕುಮಾರಸ್ವಾಮಿಗಳು ತಮ್ಮ ಮಗನ ತರಬೇಕಂತ ಪ್ರಯತ್ನ ಮಾಡಿದ್ದು ಏನಾಯಿತು ಅಂತ ಇವತ್ತು ನಿಧಾನಕ್ಕೆ JDS ಸಹಿತ ಒಂದು ಏನಪ್ಪ ಅಂದ್ರೆ ನಿರ್ಗಮನ ಆಗ್ತಾಯಿದೆ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದಂತ್ರಿ. ಯಾಕೆ ಇನ್ನೂ 2-3 ವರ್ಷ ಅಂತೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೆ ಅನಿವಾರ್ಯವಾಗಿ ವಿರೋಧ ಪಕ್ಷ ಇದ್ದರೂ ಅವ್ರು ಉಳಿತಾರ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ಬಿಟ್ಟದು JDSನೆಲ್ಲ. ಮತ್ತು BJP ಅಂತ ಯಾವಾಗಲೂ ಯಾವ ಕಾಲಕ್ಕೂ ಪ್ರಾದೇಶಿಕ ಪಕ್ಷಗಳನ್ನು ಬೆಳೆಸುವ ಸ್ಥಿತಿಯಲ್ಲಿ ಇಲ್ಲದು. ಆದರೆ ಅವ್ರಿಗೂ ಅನಿವಾರ್ಯ ಇರೋದು ಇವತ್ತು. ಅದಕ್ಕಾಗಿ ಅವರು ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೊರಟಿದ್ದಾರೆ. ಆದರೆ ಎಲ್ಲಿವರೆಗೆ BJP ಅಂತ ಒಂದು ಸಂಘ ಪರಿವಾರದ, ಅದರಲ್ಲೂ RSS ಹಿಡಿದಲ್ಲಿರುವಂಥದ್ದು, ಅದು ಯಾವಾಗ ಬೇಕಾದಾಗ JDSನ್ನು ಬದಿಗೆ ಸರಿಸುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು